ಆಕಾಶದಲ್ಲಿ ಸಾವಿರಾರು ಹಕ್ಕಿಗಳು ಒಂದೇ ಸಮನೆ ಒಂದಕ್ಕೊಂದು ಡಿಕ್ಕಿ ಹೊಡೆಯದೆ ಹಾರುವುದನ್ನು ನೀವು ನೋಡಿರಬಹುದು. ಪ್ರಕೃತಿಯ ಈ ಅದ್ಭುತ ಶಿಸ್ತು ಈಗ ಕೇವಲ ಹಕ್ಕಿಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಭವಿಷ್ಯದ ಮಿಲಿಟರಿಯ ಹೊಸ ಬ್ರಹ್ಮಾಸ್ತ್ರ. ನಮಸ್ಕಾರ, ಚಿಂತನವಾಣಿಗೆ ಸ್ವಾಗತ. ಯುದ್ಧವೆಂದರೆ ಕೋಟಿ ಕೋಟಿ ಬೆಲೆ ಬಾಳುವ ಫೈಟರ್ ಜೆಟ್ಗಳು, ಟ್ಯಾಂಕ್ಗಳು ಎಂಬ ಕಾಲ ಮುಗಿದು ಹೋಗಿದೆ. ಭವಿಷ್ಯದ ಯುದ್ಧಗಳನ್ನು ಗೆಲ್ಲುವುದು ಮನುಷ್ಯರಲ್ಲ, ಬದಲಾಗಿ ಆಕಾಶವನ್ನು ಕಪ್ಪಾಗಿಸುವ ಈ ಸ್ಪರ್ಮ್ ಡ್ರೋನ್ಸ್ ಅಥವಾ ಡ್ರೋನುಗಳ ಹಿಂಡು. ಇಂದು ನಾವು ಟೆಕ್ನಾಲಜಿಯ ಮತ್ತು ಮಿಲಿಟರಿಯ ಅತ್ಯಂತ ಭೀಕರ ಹಾಗೂ ಅಷ್ಟೇ ರೋಚಕವಾದ ಮುಖವನ್ನು ನೋಡಲಿದ್ದೀವಿ. ಏನಿದು ಸ್ಪರ್ಮ್ ಡ್ರೋನ್ಸ್? ಎಐ ಯುದ್ಧಭೂಮಿಯನ್ನು ಹೇಗೆ ನಿಯಂತ್ರಿಸಲಿದೆ? ಬನ್ನಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೋಡಿ, ಸಾಮಾನ್ಯವಾಗಿ ಒಂದು ಡ್ರೋನ್ ಹಾರಿಸಲು ಒಬ್ಬ ಪೈಲಟ್ ಅಥವಾ ರಿಮೋಟ್ ಕಂಟ್ರೋಲ್ ಬೇಕು. ಆದರೆ ಸ್ವರ್ಮ್ ಎಂದರೆ ಒಂದು ಗುಂಪು. ಇಲ್ಲಿ ನೂರಾರು ಸಾವಿರಾರು ಡ್ರೋನ್ಗಳಿಗೆ ಕೇವಲ ಒಂದೇ ಗುರಿ, ಅಂದರೆ ಒಂದು ಟಾರ್ಗೆಟ್ ನೀಡಲಾಗುತ್ತದೆ. ಒಮ್ಮೆ ಗುರಿ ನೀಡಿದ ಮೇಲೆ ಮನುಷ್ಯನ ಯಾವುದೇ ನಿಯಂತ್ರಣವಿಲ್ಲದೆ ಅವು ತಾವೇ ಕೆಲಸ ಶುರು ಮಾಡುತ್ತವೆ. ಇದನ್ನೇ ಸ್ವಾರ್ಮ್ ಇಂಟೆಲಿಜೆನ್ಸ್ ಎನ್ನುತ್ತಾರೆ. ಒಂದು ಗುಂಪಲ್ಲಿರುವ ಸಾವಿರ ಡ್ರೋನ್ಗಳು ಜೇನುಹುಳುಗಳಂತೆ ವರ್ತಿಸುತ್ತವೆ. ಅವುಗಳು ಮೆಶ್ ನೆಟ್ವರ್ಕ್ ಮೂಲಕ ತಮಗೆ ತಾವೇ ಮಾತನಾಡಿಕೊಳ್ಳುತ್ತವೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೆಶ್ ನೆಟ್ವರ್ಕ್ ಅಂದರೆ ಒಂದು ಡ್ರೋನಿಂದ ಇನ್ನೊಂದು ಡ್ರೋನ್ಗೆ ಕನೆಕ್ಟ್ ಆಗಿರುವ ಒಂದು ನೆಟ್ವರ್ಕ್. ಒಂದು ಡ್ರೋನ್ ನಾಶವಾದರೆ ಅದರ ಜಾಗಕ್ಕೆ ಮತ್ತೊಂದು ಡ್ರೋನ್ ಬರುತ್ತದೆ. ಶತ್ರುಗಳು ಟ್ಯಾಂಕ್ ಎಲ್ಲಿದೆ, ಯಾರ ಮೇಲೆ ಮೊದಲು ದಾಳಿ ಮಾಡಬೇಕು ಎಂಬುದನ್ನು ಈ ಡ್ರೋನ್ಗಳು ಎಐ ಮೂಲಕ ನಿರ್ಧರಿಸುತ್ತವೆ. ಇದು ಸಾಧ್ಯವಾಗುವುದು ಎಡ್ಜ್ ಕಂಪ್ಯೂಟಿಂಗ್ ಮತ್ತು ಕಂಪ್ಯೂಟರ್ ವಿಷನ್ ಎಂಬ ಟೆಕ್ನಾಲಜಿಯಿಂದ. ಫ್ರೆಂಡ್ಸ್, ಇದ್ರ ಬಗ್ಗೆ ನಾವು ಇವಾಗ ಡೆಪ್ತ್ ಹೋಗೋದು ಬೇಡ. ಪ್ರತಿಯೊಂದು ಡ್ರೋನ್ನಲ್ಲೂ ಅತ್ಯಾಧುನಿಕ ಕ್ಯಾಮ್ರಾ ಮತ್ತು ಸೆನ್ಸಾರ್ಗಳಿರುತ್ತವೆ. ಇವು ಶತ್ರು ಸೈನಿಕ ಯಾರು, ನಮ್ಮ ಸೈನಿಕ ಯಾರು, ಮನುಷ್ಯ ಯಾರು ಮತ್ತು ವಾಹನ ಯಾವುದು ಎಂಬುದನ್ನು ಕೇವಲ ಸೆಕೆಂಡ್ 1001 ಭಾಗದಲ್ಲಿ, ಅಂದರೆ ಮಿಲಿ ಸೆಕೆಂಡ್ನಲ್ಲಿ ಗುರುತಿಸ್ತವೆ. ಫ್ರೆಂಡ್ಸ್, ಇದರ ಅತ್ಯಂತ ಅಪಾಯಕಾರಿ ಅಂಶವೆಂದರೆ ಆಟೋನಾಮಸ್ ಡಿಸಿಷನ್ ಮೇಕಿಂಗ್, ಅಂದರೆ ಸ್ವಂತವಾಗಿ ಡಿಸಿಷನ್ ತಗೊಳ್ಳೋದು. ಕಮಾಂಡರ್ ಕೇವಲ ಒಂದು ಏರಿಯಾವನ್ನು ಮ್ಯಾಪ್ನಲ್ಲಿ ಸೆಲೆಕ್ಟ್ ಮಾಡಿ ದಾಳಿ ಮಾಡಿ ಎಂದು ಕಮಾಂಡ್ ಕೊಡುತ್ತಾನೆ. ಆ ಕಾಡಿನೊಳಗೆ ಮರಗಳ ನಡುವೆ ಡಿಕ್ಕಿ ಹೊಡೆಯದೆ ಹೇಗೆ ನುಗ್ಗಬೇಕು, ಶತ್ರುವನ್ನು ಹೇಗೆ ಸುತ್ತುವರಿಯಬೇಕು ಎಂದು ಎಐ ಆಲ್ಗರಿದಮ್ಗಳಲ್ಲಿ ನಿರ್ಧರಿಸುತ್ತವೆ. ಇದು ವಿಡಿಯೋ ಗೇಮ್ಗಿಂತಲೂ ಫಾಸ್ಟಾಗಿ ನಡೆಯುತ್ತವೆ. ಫ್ರೆಂಡ್ಸ್, ಪ್ರಬಲ ದೇಶಗಳ ಬಳಿ ಶತ್ರುಗಳ ಮಿಸೈಲ್ ಮತ್ತು ಜೆಟ್ಗಳನ್ನು ಹೊಡೆದುರುಳಿಸುವ S-400 ಅಥವಾ ಐರನ್ ಡೋಮ್ ನಂಥ ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ ಇರುತ್ತವೆ. ಇವಾಗ ನೋಡಿ, ಇಂಡಿಯಾ ಕೂಡ ರಷ್ಯಾದಿಂದ S-400 ಡಿಫೆನ್ಸ್ ಸಿಸ್ಟಮ್ನನ್ನು ಖರೀದಿ ಮಾಡಿದೆ. ಆದರೆ ಸ್ವಾರ್ಮ್ ಡ್ರೋನ್ಗಳ ಮುಂದೆ ಇವೆಲ್ಲ ವಿಫಲವಾಗುತ್ತವೆ. ನೀವಿಲ್ಲಿ ನೋಟಿಸ್ ಮಾಡಬೇಕು, S-400 ಅಥವಾ ಐರನ್ ಡೋಮ್ ನಂತ ಅತ್ಯಾಧುನಿಕ ಏರ್ ಡಿಫೆನ್ಸ್ ಅಂದರೆ ನ್ಯೂ ಜನರೇಷನ್ ಟೆಕ್ನಾಲಜಿ ಡಿಫೆನ್ಸ್ ಸಿಸ್ಟಮೇ ಫೇಲ್ ಆಗುತ್ತೆ ಅಂದರೆ ಇನ್ನು ಸಾಮಾನ್ಯ ಡಿಫೆನ್ಸ್ ಸಿಸ್ಟಮ್ ಕತೆ. ಇದಕ್ಕೆ ಕಾರಣ ಸ್ಯಾಚುರೇಷನ್ ಅಟ್ಯಾಕ್. ಒಂದು ರೇಡರ್ ಏಕಕಾಲಕ್ಕೆ 50 ಅಥವಾ 100 ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡಬಹುದು. ಆದರೆ ಏಕಾಏಕಿ 10,000 ಚಿಕ್ಕ ಡ್ರೋನ್ಗಳು 4 ದಿಕ್ಕಿನಿಂದ ಅಟ್ಯಾಕ್ ಮಾಡಿದರೆ ರೇಡರ್ ಸಿಸ್ಟಮ್ ಜಾಮ್ ಆಗುತ್ತೆ. ರಕ್ಷಣೆ ಮಾಡಿಕೊಳ್ಳಲು ಸಾಧ್ಯವೇ ಆಗುವುದಿಲ್ಲ. ಇವುಗಳಲ್ಲಿ ಸ್ಫೋಟಕಗಳನ್ನು ತುಂಬಿ ನೇರವಾಗಿ ಟ್ಯಾಂಕ್ ಅಥವಾ ರೇಡರ್ಗಳಿಗೆ ಅಪ್ಪಳಿಸುವ ಕಾಮಕಾಜಿ ಡ್ರೋನ್ಗಳನ್ನು ಬಳಸಲಾಗುತ್ತದೆ. ಆದರೆ ಈ ತಂತ್ರಜ್ಞಾನ ಎಷ್ಟರ ಮಟ್ಟಿಗೆ ಸುರಕ್ಷಿತ? ಇದೇ ಈಗ ವಿಶ್ವದ ದೊಡ್ಡ ಪ್ರಶ್ನೆ. ಮನುಷ್ಯನ ಜೀವ ತೆಗೆಯುವ ಅಧಿಕಾರವನ್ನು ಒಂದು ಯಂತ್ರಕ್ಕೆ, ಅಂದರೆ ಒಂದು ಮಿಷಿನ್ ಅಥವಾ ಒಂದು ಎಐ ಕೋಡಿಂಗ್ಗೆ ಕೊಡುವುದು ನೈತಿಕವಾಗಿ ಸರಿಯೇ? ಒಂದು ವೇಳೆ ಈ ಡ್ರೋನ್ಗಳ ನೆಟ್ವರ್ಕ್ ಅನ್ನು ಉಗ್ರರು ಅಥವಾ ಹ್ಯಾಕರ್ಗಳು ಹ್ಯಾಕ್ ಮಾಡಿದರೆ ಏನಾಗಬಹುದು ಊಹಿಸಿ. ಇದು ಮಾನವ ಕುಲಕ್ಕೆ ದೊಡ್ಡ ಕಂಟಕವೂ ಆಗಬಹುದು. ಸ್ನೇಹಿತರೆ, ಅಮೆರಿಕ, ಚೀನಾ, ಇಸ್ರೇಲ್ ಜೊತೆಗೆ ನಮ್ಮ ಭಾರತ ಕೂಡ ಗುಂಪು ಡ್ರೋನ್ಗಳ ತಂತ್ರಜ್ಞಾನದಲ್ಲಿ ಬಹಳ ವೇಗವಾಗಿ ಮುನ್ನಡೆಯುತ್ತಿದೆ. ಉದಾಹರಣೆಗೆ ನಮ್ಮ ಇಂಡಿಯಾದ HAL ಸ್ವಾರ್ಮ್ ಡ್ರೋನ್ಸ್. ಮುಂದಿನ ಮಹಾಯುದ್ಧವು ಸೈನಿಕರ ಸಂಖ್ಯೆಯಿಂದ ನಿರ್ಧಾರವಾಗುವುದಿಲ್ಲ, ಬದಲಾಗಿ ಯಾವ ದೇಶದ ಬಳಿ ಅತ್ಯುತ್ತಮ ಎಐ ಮತ್ತು ಡ್ರೋನ್ಗಳಿವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಇದಾಗಿತ್ತು ಭವಿಷ್ಯದ ಮಿಲಿಟರಿ ತಂತ್ರಜ್ಞಾನದ ಬಗ್ಗೆ ಒಂದು ಕಿರುನೋಟ. ಈ ಎಐ ಯುದ್ಧದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇಂತಹದೇ ಅದ್ಭುತ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಜೈ ಹಿಂದ್.